ನೀನ್ ಯಾಕೆ ಇಲ್ಲಿಗೆ ಬಂದಿದ್ಯಾ? ಎಂದ ಚೇಟ, ನೆನ್ನೆ ನೀವೇ ತಾನೇ ಹೇಳಿದ್ದು ಮನೆ ಊಟಕ್ ಬಾ ಅಂತ. ತಾತ ಚೊಂಬು ನಾನೇ ತಾನೇ? ಸರಿನೇ, ತಾತ ಚೊಂಬಿಡ್ಕೊಂಡು ಮುಗಿಸ್ಬಿಡ್ತೀಯಾ? ಏನಪ್ಪಾ, ಬರೋಕ್ಕೂ ಮುಂಚೆ ಒಂದು ಫೋನ್ ಮಾಡ್ಬೇಕು ತಾನೇ? ಮಾಡಿದಿದ್ರೆ ಓಮನ ಕುಟಿನ ಕರ್ಕೊಂಡು ಸಂಬಂಧಿಕರ ಮನೇಲಿ ಒಂದ್ ಮದ್ವೆ ಇತ್ತು, ಅಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೆ. ಹೋಗ್ತಾ ಇದ್ರಿ. ಹೌದು, ಈ ತಮ್ಮ ಯಾರು? ಇದು ಎಂಡೆ ಫ್ರೆಂಡ್ ಮನು. ಫ್ರೆಂಡ್ ಅಂದ್ರೆ ಚಿಕ್ಕ ವಯಸ್ಸಿಂದ ಫ್ರೆಂಡ್? ಇಲ್ಲ ಅಂದವೇ ಬರ್ಬೇಕಾದ್ರೆ ಟೈಮ್ ಕೇಳಿದ್ರು, ಹಾಗೆ ಫ್ರೆಂಡ್ ಆಗ್ಬಿಟ್ರು, ತುಂಬಾ ಕ್ಲೋಸ್ ಆಗ್ಬಿಟ್ರು. ನಮ್ಮನೇನೆ ಅಲ್ವಾ ಅಂತೇಳಿ ಊಟಕ್ಕೆ ಕರ್ಕೊಂಡ್ ಬಂದೆ. ನೀವೊಬ್ರೇ ಮಾತಾಡ್ತಾ ಇರಿ, ನಾನು ಇವ್ರನ್ನ ಕರ್ಕೊಂಡು ಮನೆ ಒಳಗಡೆ ಹೋಗ್ತೀನಿ. ಓ ಮನೆ ಎಂಡ ಪೊಣ್ಣು ಕುಟ್ಟಿ. ನಾನ್ ನಿಂಗಲ್ಕೊಂಡಿ ಒಬ್ಬಟ್ಟು, ಪಾಯಸ, ಚಿತ್ರಾನ್ನ, ಹಪ್ಪಳ, ಉಪ್ಪಿನಕಾಯಿ ಎಲ್ಲ ಮಾಡಿಟ್ಟಿದ್ದೀನಿ. ನಾನ್ ಹೋಗಿ ಚಿಕ್ಕ ವಯಸ್ಸಿನ ಆಲ್ಬಮ್ ತರ್ತೀನಿ. ಆಲ್ಬಮ್? ಯಾರು ಇದು? ಮನು. ತುಂಬಾ ಸುಂದರವಾಗಿದ್ದಾನಲ್ಲ. ಫ್ರೆಂಡ್ ಮನು. ಸುಂದರವಾಗಿದ್ದಾನ? ಹೋಗೊಳಗಡೆ ಹೋಗು. ಈ ಚೇತನ್ ಯಾವಾಗ್ಲೂ ಇದೆ ಕತೆ. ಬಂದಿದ್ರಿಂದ ಮನು ತುಂಬಾ ಟೈರ್ಡ್ ಆಗಿದ್ದಾನೆ. ತಾತ ಚೊಂಬಲ್ಲಿ ಸ್ವಲ್ಪ ನೀರ್ ತಗೊಂಡ್ ಬರ್ತೀರಾ ಪ್ಲೀಸ್? ತಾತ ಚೊಂಬ? ಹೌದು, ನೀರು. ಮನು, ಈ ಮನೆನ ತುಂಬಾ ಚೆನ್ನಾಗಿ ನೋಡ್ಕೋ. ಸ್ಪೆಷಲಿ ಆ ಕಡೆ ಇರುವಂತ ರೂಮು, ಅದ್ ನಿನಗೆ ಆರಾಮಾಗಿರುತ್ತೆ. ಅಲ್ಲಿ ಹೋಗಿ ಕಿಟಕಿ ತೆಗೆದ್ರೆ ಸ್ಟ್ರೈಟ್ ಆಗಿ ಮಾಣಿಕ ಮನೆ ಕಾಣಿಸುತ್ತೆ ಅನ್ಸುತ್ತೆ. ಪರವಾಗಿಲ್ಲ, ಮರ್ತಿದ್ಯಾ ಅನ್ಕೊಂಡಿದ್ದೆ. ನನ್ನ ಹೆಸರು ಇನ್ನು ನೆನಪಲ್ಲಿ ಇಟ್ಕೊಂಡಿದ್ಯಾ? ಮನು, ನೀನ್ ಇಲ್ಲಿಗೆ ಬಂದೆ, ಹೊರಟೋಗು. ನಿನ್ನನ್ನ ಬಿಟ್ಟು ಹೋಗೋದಕ್ಕೆ ಸಾಧ್ಯ ಇಲ್ಲ. ಯಾಕೆ ರೀತಿ ನಡ್ಕೋತಾ ಇದ್ಯಾ? ನೀನ್ ಯಾರಿಗೂ ಭಯ ಪಡ್ಬೇಡ, ನಾನಿದ್ದೀನಿ, ಬಾ. ಛೀ, ಕೈ ಬಿಡು. ಇನ್ನೊಬ್ಬರ ಹೆಂಡತಿ ಕೈ ಹಿಡಿತೆ ಅಲ್ವಾ? ನಾಚಿಕೆ ಆಗಲ್ವಾ? ದಿವ್ಯಾ, ಏಯ್, ನಿಮಗೆ ಎಷ್ಟು ಸರಿ ಹೇಳೋದು? ನಾನ್ ದಿವ್ಯಾ ಅಲ್ಲ, ದೇವಿ ಮಾಣಿಕಂ ಅಂತ. ನಿಮ್ಗೆ ಅರ್ಥ ಆಗ್ತಿಲ್ವಾ? ದಿವ್ಯಾ ಪ್ಲೀಸ್, ನೀನ್ ನಿಜ ಹೇಳಿದ್ರೆ ರಾಸ್ಕಲ್ ಶಿಕ್ಷೆ ಕೊಡ್ಬೋದು. ಇರೋ ಟೈಮಲ್ಲಿ ಗಲಾಟೆ ಮಾಡ್ತಿದ್ದಾನೆ. ದಯವಿಟ್ಟು ಯಾರಾದ್ರೂ ಹೇಳಿ, ಇವನನ್ನ ಹೊರಗೆ ಕಳಿಸಿ. ಕೇಳಕ್ ಜನ ಇಲ್ಲ ಅನ್ಕೊಂಡಿದ್ಯಾ? ಹೋಗ ಹೊರಗಡೆ. ನಾನ್ ದಿವ್ಯನ್ ಜೊತೆ ಮಾತಾಡ್ತಾ ಇದ್ದೀನಿ. ಇಲ್ಲಿ ನೋಡಪ್ಪ, ಏನಿದ್ರು ಮಾಣಿಕಂ ಬಂದ್ಮೇಲೆ ಮಾತಾಡ್ಕೋ. ಇದು ನನ್ನ ಪರ್ಸನಲ್ ವಿಷಯ. ಮಧ್ಯದಲ್ಲಿ ಅವ್ನ್ ಯಾರು? ಅಲ್ಲ ಕಣೋ, ಯಾರು ಇಲ್ದಿರೋ ಮನೆಗ್ ಬಂದು ಒಂದ್ ಹುಡುಗಿ ಕೈ ಇಟ್ಕೊಂಡ್ರೆ ನೋಡ್ಕೊಂಡು ಸುಮ್ನಿರ್ಬೇಕಂತ ಹೋಗ್ತಾರ ಆಚೆ ಇಲ್ಲಿಂದ. ಏಯ್, ಮುಂಚೆ ಕೊಡಿ ಸಾಕಾಗಿಲ್ವಾ? ಮತ್ತೆ ಬೇಕಾ ನಿನ್ಗೆ? ಹೋಗ ಆಚೆ. ಹೇಳ್ತಿದಾರೆ ತಾನೇ, ಹೋಗಪ್ಪ. ಹಲೋ ಅಣ್ಣ, ನಾನು ಮನು ಮಾತಾಡ್ತಾ ಇದ್ದೀನಿ. ದಿವ್ಯಾ ನನಗೆ ಈಗ ತಾನೇ ಫೋನ್ ಮಾಡಿದ್ಲು. ನನಗೆ ಗೊತ್ತಿರೋ ಹಾಗೆ ಅವಳೇನೋ ಪ್ರಾಬ್ಲಮಲ್ಲಿ ಸಿಗಾಕೊಂಡಿದ್ದಾಳೆ. ಅವಳನ್ನ ಕಾಪಾಡ್ಕೋಬೇಕು ಅಂದ್ರೆ ಇವತ್ತು ಮಾಣಿಕ್ಯಂ ಯಾವುದೇ ಕಾರಣಕ್ಕೂ ಮನೆಗೆ ಹೋಗಬಾರ್ದು. ಇವತ್ತು ರಾತ್ರಿ 11 ಗಂಟೆಗೆ ಮೀಟ್ ಮಾಡಕ್ಕೆ ಹೇಳಿದಾಳೆ. ವಿಷಯ ಏನಂತ ಗೊತ್ತಾದ ಮೇಲೆ ತುಂಬಾ ವೇಷಗಳನ್ನ ಹಾಕಿರುವಂತ ಬಾಸ್ಟರ್ಡ್ನ ಸೇಡ್ ತೀರಿಸ್ಕೋತೀನಿ. ನೀನ್ ವರಿ ಮಾಡ್ಕೋಬೇಡ ಕಣೋ. ಆ ಡೈನೋಸರ್ಗೆ ನಾನಿವತ್ತು ಸರಿಯಾಗಿ ಒಂದು ಪಾಠ ಕಲಿಸ್ತೇ ಬಿಡಲ್ಲ. ಸರ್, ನಿಮ್ ಜೊತೆ ಸೇರಿ ನಾವು ಮುಠಾಳ್ರಾಗೋದ್ವಿ. ಇನ್ಮೇಲೆ ನಿಜ ಹೇಳೋದಿದ್ರೆ ಹೇಳಿ ಸರ್. ನೀವು ಮತ್ತೆ ಇದೆಲ್ಲ ಸುಳ್ಳ? ಸರ್, ನಾನು ದಿವ್ಯಾಗೆ ಸೆಲ್ ಫೋನ್ ಕೊಟ್ಟು ಬಂದಿದ್ದೀನಿ. ನಾನು ಯೋಚನೆ ಮಾಡ್ದಾಗೆ ಫೋನ್ ಮಾಡಿದ್ಲು. ಒಂದ್ ಜಾಗಕ್ಕೆ ಬರಕ್ ಹೇಳ್ದೆ, ಬಂದ್ಲು. ಅವಳು ಏನೋ ಹೇಳಕ್ ಬಂದ್ಲು. ಅವಾಗ ಮಾಣಿಕ್ಯ ಬಂದು ನನಗೆ ಹೊಡೆದ್ಬಿಟ್ಟ. ಮತ್ತೆ ದಿವ್ಯಾನ ಎತ್ಕೊಂಡು ಹೋದ. ಓಕೆ, ನೀವ್ ಯೋಚನೆ ಮಾಡ್ಬೇಡಿ. ಅವ್ನು ಎಲ್ಲೇ ಇದ್ರು ಅವನು ಹುಡ್ಕೋದಿಕ್ಕೆ ಪೊಲೀಸ್ ಇದಾರೆ. ಅವನು ಹಿಡಿತೀವಿ. ನೀನಾ? ಪೊಲೀಸ್! 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 Take it. Indecent behavior, no manners. ದುಡ್ಬೇಡ. ನನ್ಗೆ ನಿನ್ಗೆ ನಡೆದಿದ್ದ ಯುದ್ಧ ಎಲ್ಲ ಮುಗ್ದು ಹೋಗ್ಬಿಡ್ತು. ಸರ್ದಾರ್ಜಿ ದಿವ್ಯಾನ ಕರ್ಕೊಂಡು ಹೋಗಿದ್ದು
ಬೇರೆ ಬೇರೆ ಗೆಟಪ್ ಅಲ್ಲಿ ನಿಂಗೆ ಕನ್ಫ್ಯೂಸ್ ಮಾಡಿದ್ದು, ವಿಡಿಯೋ ತೋರಿಸಿ ನಿನ್ಗೆ ಹೆದರ್ಸಿದ್ದು, ಮತ್ತೆ ದಿವ್ಯಾನ ನಿನ್ನಿಂದ ದೂರ ಮಾಡಿದ್ದು. ಆದ್ರೆ ಏನ್ ಮಾಡಿ ಏನ್ ಪ್ರಯೋಜನ? ಕೊನೆಯಲ್ಲಿ ನಿನ್ನ ಹತ್ರ ಸೋತೋಗ್ಬಿಟ್ಟೆ. ನಿನ್ನೆ ನೈಟ್ ಏನ್ ನಡೀತು ಅಂದ್ರೆ, ನಿನ್ ಲವರ್ ಸುಸೈಡ್ ಮಾಡಕ್ ಹೋಗಿದ್ಲಪ್ಪ. ಹ, ಅಷ್ಟು ಲವ್ಸ ನಿನ್ ಮೇಲೆ? ಹ, ಜೀವಂತವಾಗಿದ್ರೆ ಏನಾದ್ರೂ ಆಟಾಡ್ಬೋದಿತ್ತು. ಸತ್ತೋಗಿರೋ ಹತ್ರ ಏನ್ ಮಾಡಕ್ಕಾಗತ್ತೆ? ಅದಕ್ಕೋಸ್ಕರ ಬಿಟ್ಬಿಡೋಣ ಅಂತ ಬಿಟ್ಬಿಟ್ಟೆ. ಡೌಟಾ? ದೇವರ ಮೇಲೆ ಸತ್ಯ ಮಾಡಿ ಹೇಳ. ಆಮೇಲೆ ಇನ್ನೊಂದ್ ಮ್ಯಾಟ್ರು, ನನ್ನನ್ನು ಹುಡ್ಕದ್ ಬೇಡ, ಪೊಲೀಸವ್ರಿಗೆ ಹೇಳ್ಬಿಡು. ಯಾಕಂದ್ರೆ ಗೌರ್ಮೆಂಟ್ ಕಾಸು ವೇಸ್ಟ್ ಆಗೋದ್ ಬೇಡ. ಬರ್ಲಾ? ಇದೆಲ್ಲ ಯಾಕೆ ಮಾಡ್ದೆ ಗೊತ್ತಾ? ಅದ್ ನಿಂಗೂ ಗೊತ್ತಿಲ್ಲ, ನನ್ಗೂ ಗೊತ್ತಿಲ್ಲ, ಅದ್ ದೇವ್ರಿಗೆ ಕೂಡ ಗೊತ್ತಿಲ್ಲ. ನಮ್ಗೆ ಗೊತ್ತಿಲ್ಲ ಅಂದ್ರೆ ಅವನ್ಗೆ ಹೆಂಗ್ ಗೊತ್ತಾಗತ್ತೆ? ಪೊಲೀಸ್ ಪೊಲೀಸ್ ಹಲೋ, ಆಚೆಗೆ ನಿಂತಿದ್ರಾ? ಹೋಗೊಳಗಡೆ ಲಿಸ್ಟ್ ಮಾಡಿ. ಪೊಲೀಸ್ನ ಮನು ದಿವ್ಯಾ ಮನು 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 ದಿವ್ಯಾ, ಇಟ್ಸ್ ಓಕೆ, ಇಟ್ಸ್ ಓಕೆ ದಿವ್ಯಾ. ಓಕೆ, ನೀನ್ ಬಂದಿದ್ ಖುಷಿ ಆಯ್ತು. ನಿನ್ಗೇನಾಗಿಲ್ಲ ಅಲ್ವಾ? ಇಲ್ಲ ಮನು, ನಾ ಜೀವಂತವಾಗಿರೋದೆ ನಿನ್ಗೋಸ್ಕರ. ಯಾರದು ರಾಸ್ಕಿಲ್? ಯಾಕೆ ಈ ರೀತಿ ನಡ್ಕೋತಾ ಇದ್ದಾನೆ? ಗೊತ್ತಿಲ್ಲ ಮನು, ಅವನೊಂಥರ ಸೈಕೋ ತರ ನಡೆದಿದ್ದನ್ನೆಲ್ಲ ಮರ್ತು ಹೋಗ್ತಾನೆ. ಇನ್ಮೇಲಾದ್ರೂ ನಾವು ಸಂತೋಷವಾಗಿರೋಣ. ಒಂದ್ ನಿಮಿಷ ಮನು, ನಾನ್ ಪೊಲೀಸ್ ಹತ್ರ ಎಲ್ಲರೂ ನಿಜ ಹೇಳ್ಬಿಡ್ತೀನಿ, ಚಿಂತೆ ಮಾಡ್ಬೇಡ. ಓಕೆ, ಒಂದ್ ಸೆಕೆಂಡ್ ಮೇಡಮ್, ನೀವ್ ಮನೋಗ್ ಫೋನ್ ಮಾಡಿ ಬರೋಕ್ ಹೇಳಿದಿರಾ ಅಂತ. ಮಾಣಿಕ್ಯ ಅವ್ರು ನಿಮಗೆ ಹೊಡೆದು ಕರ್ಕೊಂಡು ಹೋಗಿದ್ದಾರೆ ಅಂತ ಮನೋ ಅವ್ರು ನಮಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಏನ್ ಹೇಳಿದ್ರಿ? ನಾನ್ ಬರಕ್ ಹೇಳಿದ್ನಾ? ಅವರು ಮನುನ ಹೊಡೆದ್ರಾ? ಮನು ಒಬ್ಬ ಮೆಂಟಲಿ ಸರಿ ಇಲ್ಲ. ಅವ್ರು ಹೇಳಿದ್ದೆಲ್ಲ ನಂಬ್ಕೊಂಡು. ಸರ್, ಮಾಣಿಕಮ್ ನನ್ನ ಹಸ್ಬೆಂಡು. ಬೆಳಿಗ್ಗೆ ನಾವು ದೇವಸ್ಥಾನಕ್ಕೆ ಹೋಗಿದ್ವಿ. ಮನು ಬಗ್ಗೆ ತುಂಬಾ ಫೀಲ್ ಮಾಡಿದ್ರು ಸರ್. ಬೇಗ ಗುಣ ಆಗ್ಬೇಕು ಅಂತ ನನ್ನ ಪ್ರೇಯಸಿ ತರ ಆಕ್ಟ್ ಮಾಡು ಅಂತ ಹೇಳಿದ್ರು ಸರ್. ನೋ ನೋ ದಿವ್ಯಾ, ದಿವ್ಯಾ, ಏನಾಯ್ತು ದಿವ್ಯಾ? ನಾನ್ ಏನ್ ಮಾಡಿದೀನಿ? ಯಾಕೆ ಈ ರೀತಿ ನಡ್ಕೋತಾ ಇದ್ಯಾ? ಯಾಕೆ ಈ ರೀತಿ ಸುಳ್ಳು ಹೇಳ್ತಾ ಇದ್ಯಾ? ಈ ತರ ಮಾತಾಡಿದ್ರೆ ನೀವು ಅವ್ರ ಹತ್ರ. ದಿವ್ಯಾ, ಸುಳ್ಳು ಹೇಳ್ಬೇಡ ದಿವ್ಯಾ, ನಿಜ ಹೇಳು ಪ್ಲೀಸ್. ಏ ಮಾಣಿಕ್ಯಂ, ನೋಡಿ ಸರ್, ಇವನೇ ಸರ್, ನೋಡಿ ಸರ್. ಸರ್ 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 ಸಿಂಗ್ ಬರ್ತಾ ಇದ್ದಾನೆ ಸರ್. ಸರ್ ಸರ್ ಮೈಕಲ್ ಜಾಕ್ಸನ್ ಬರ್ತಾ ಇದ್ದಾನೆ ಸರ್. ಸರ್ ಪೊಲೀಸ್ 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 ಆಗಿ ಬರ್ತಾ ಇದ್ದಾನೆ. ಹೊಸ ಹೊಸ ವೇಷ ಹಾಕೊಂಡು ಬರ್ತಾ ಇದ್ದಾನೆ ಸರ್. ಹೇ ಬಿಡಿ ಬಿಡಿ, ಇಟ್ಕೊಳ್ಳಿ ಇಟ್ಕೊಳ್ಳಿ ಅವನನ್ನ. ಸರ್ ಹಿಡ್ಕೊಳ್ಳಿ ಸರ್, ಅವನನ್ನ ಇಟ್ಕೊಳ್ಳಿ. ಅಯ್ಯೋ ಅಯ್ಯೋ, ಏನ್ ಸರ್ ಇದು? ಒಬ್ಬ ವಯಸ್ಸಿಗೆ ಬಂದ್ರೆ ಹುಡುಗ ಹುಚ್ಚ ಆದ್ರೆ? ನಾನು ಹುಚ್ಚ ಇಲ್ಲ, ಹುಚ್ಚ ಇಲ್ಲ. ಎಲ್ಲ ಹುಚ್ಚರು ಹಾಗೆ ಹೇಳೋದು ಸರ್. ಒಬ್ರು ಲವರ್ ಇನ್ನೊಬ್ರಿಗೆ ಹೆಂಡತಿ ಕೂಡ ಆಗ್ಬೋದಲ್ಲ ಸರ್. ಆದ್ರೆ ಇವ್ನು ಗುಣ ಆಗೋದಕ್ಕೋಸ್ಕರ ನನ್ನ ಹೆಂಡತಿನೇ ಇವ್ನು ಲವರ್ ಆಗಿ ನಾಟಕ ಮಾಡಕ್ ಹೇಳ್ದೆ ಸರ್. ಅಯ್ಯೋ ಹೋಗ್ಲಿ ಬಿಡಿ ಸರ್. ಡಾಕ್ಟರ್, ಎಷ್ಟು ದುಡ್ಡು ಖರ್ಚಾದ್ರೂ ಪರವಾಗಿಲ್ಲ, ನನ್ ಲಾರಿ ಮಾರಿದ್ರೂ ಪರವಾಗಿಲ್ಲ, ಇವ್ನು ಗುಣ ಆಗ್ಬೇಕಷ್ಟೇ. ದಿವ್ಯಾ, ದಿವ್ಯಾ ನಿಜ ನೀನ್ ಇಲ್ಲಿದ್ರೆ ಅವ್ನು ನಿನ್ನ ಕಚ್ಬಿಡ್ತಾನೆ. ಅವ್ರ ಹೊಟ್ಟೆ ಸುತ್ತ 16 ಇಂಜೆಕ್ಷನ್. ಹುಷಾರಾಗಿದೆ, ಕೇರ್ಫುಲ್. ಸರ್ ನನ್ನ ಬಿಡಿ ಸರ್, ನಾನು ಹುಚ್ಚ ಅಲ್ಲ, ನನ್ನ ಬಿಟ್ಬಿಡಿ ಸರ್. ಅವ್ನು ಸುಳ್ಳು ಹೇಳ್ತಾ ಇದ್ದಾನೆ. ದಿವ್ಯಾ, ಯಾಕೆ ಈ ರೀತಿ ನಡ್ಕೋತಾ ಇದ್ದೆ? ದಿವ್ಯಾ, ಯಾಕೆ ಈ ರೀತಿ ಶಿಕ್ಷೆ ಕೊಡ್ತಾ ಇದ್ಯಾ? ಸರ್ ಅವ್ನು ಡ್ರಾಮಾ ಮಾಡ್ತಾ ಇದ್ದಾನೆ, ಬಿಡ್ಬೇಡಿ ಸರ್, ಹಿಡ್ಕೊಳ್ಳಿ ಅವನನ್ನ. ನಾನು ಹುಚ್ಚ ಅಲ್ಲ.